ಆ ಟ್ರೈನಿಂಗಲ್ಲಿ ಏನನ್ನು ಹೇಳ್ಕೊಡೋಕ್ಕಾಗಲ್ಲ, ಆ ವಿಚಾರವನ್ನು ಯಾವುದನ್ನು ಅಳವಡಿಸ್ಕೊಳ್ಬೇಕು ಅಂತೀರಿ? ಒಂದು ಏನಂತ ಹೇಳಿದ್ರೆ, ಪೊಲೀಸ್ ಈಸ್ ನಾಟ್ ಫಾರ್ ಮೈ ಸ್ಯಾಲ್ರಿ, ವಿ ಆರ್ ಫಾರ್ ದಿ ಪೀಪಲ್. 5 ವರ್ಷದ ಬಾಲಕನ ಅಪಹರಣ ಆದಾಗ ಕೇವಲ ಒಂದು ದಿವಸದಲ್ಲಿ ನೀವು ಆ ಮಗುವನ್ನ ವಶಕ್ಕೆ ಪಡೆದುಕೊಳ್ತೀರಿ. SNRದು ಮಗು ಇರ್ಬೋದು, ಅಂಕೋಲದ ಮಗು ಇರ್ಬೋದು, ಹುಳಿಮಗ ಮಗು ಇರ್ಬೋದು, ನಮ್ಗೆ ಟ್ರೇಸ್ ಮಾಡಿಕೊಟ್ಟಿದ್ದೆ ಅವ್ರು ಯಾರು? ಜನ. ಒಬ್ಬ ಗ್ಯಾಂಗ್ ಬಂದು ಬ್ಯಾಗಲ್ಲೇ ಪಾಪ ಅಮ್ಮ ಮಲಗಿದಾಳೆ, ಹೆರಿಗೆ ನೋವು ಇನ್ನೂ ಹೋಗಿಲ್ಲ, ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಆ ಲ್ಯಾಬ್ಸಲ್ಲಿ ಬಂದು ಮಗುನ ಕರ್ಕೊಂಡೋಗಿ ಮಾಲೂರು ಮುಖಾಂತರ ತಮಿಳ್ನಾಡಲ್ಲಿ ಒಬ್ರಿಗೆ ಆಲ್ರೆಡಿ 5 ಲಕ್ಷಕ್ಕೆ ಮಾರಾಟನ ಮಾಡಿಬಿಟ್ಟಿದ್ರು ಅವತ್ತು ನೈಟೇ. ಪೊಲೀಸ್ ಡಿಪಾರ್ಟ್ಮೆಂಟ್ ವಿ ಆರ್ ನಾಟ್ ಕೇಮ್ ಫ್ರಮ್ ಹೆವೆನ್, ನಾವೆಲ್ಲ ಬೇರೆ ಕಡೆಯಿಂದ ಬಂದಿಲ್ಲ. ಆ ಮಗುನ ತಂದು ನಾವು ಆ ತಾಯಿ ಕೊಟ್ಟಾಗ ಆ ತಾಯಿ ಪಟ್ಟ ಆನಂದನ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಟ್ವೀಟ್ ಮಾಡಿದ್ರು. 5 years ಬಾಯ್, ಅವನೆಲ್ಲೋ ಧಾರವಾಡದಿಂದನೂ ಬಂದು ಅದು ಟೂರಿಸ್ಟ್ ಇದಕ್ಕಂತ ಬಂದರು, ಮಾತಾಡ್ದಾಗ ಬಸ್ ಹೊಟ್ಟೋಯ್ತು, ಬಸ್ಸಲ್ಲಿ ಇದ್ಬಿಟ್ಟ. ಅಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಕೂತಿರ್ತಾರೋ ಅವ್ರಿಗೆ ನೋಡಪ್ಪ ಹಿಂಗಾಗಿದೆ ಅಂತ ಹೇಳ್ಬೋದು. ಆ ಕಮ್ಯುನಿಕೇಷನ್ ಕೆಳಗಡೆ ಗಂಟೆ ಹೋಗ್ಬೇಕಾದ್ರೆ ನಾವು ಆಫೀಸರ್ಸ್ ಆಗಿ ನಾವು ಎಕ್ಸ್ಟ್ರಾ ಎಫರ್ಟ್ ಮಾಡಬೇಕಾಗುತ್ತೆ, ಸೀರಿಯಸ್ನೆಸ್ ಹೇಳ್ಬೇಕಾಗುತ್ತೆ. ಏನೋ ಒಂದು ಕ್ರೈಮ್ ಹಾಕಿದ್ರೆ ಹೋಗಿ ಕ್ರೈಮ್ ಪತ್ತೆ ಮಾಡಿದ್ವಿ, ಮರ್ಡರ್ನ ಪತ್ತೆ ಮಾಡಿದ್ಬಿಟ್ವಿ, ರೇಪಿಸ್ಟ್ನ ಪತ್ತೆ ಮಾಡಿದ್ವಿ, ಬಾಂಬ್ ಬ್ಲಾಸ್ಟ್ ಅನ್ನ ನಾವು ಪತ್ತೆ ಮಾಡಿದ್ವಿ. ದಟ್ ಈಸ್ ಪತ್ತೆ ಈಸ್ ಪೋಸ್ಟ್ ಮಾರ್ಟಮ್, ಕರೆಕ್ಟ್. ಬಟ್ ವಾಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಪೊಲೀಸ್ ಈಸ್ ಪ್ರಿವೆನ್ಷನ್. ನಿಮಗೆಲ್ಲ ಗೊತ್ತಿದೆ, ಸಿರ್ಸಿ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲ ಕ್ಲಬ್ಗಳ ಹೆಸರಲ್ಲಿ ರಿಕ್ರಿಯೇಷನ್ ಕ್ಲಬ್ಗಳಲ್ಲೆಲ್ಲ ಜೂಜಾಡ್ತದೆ. ಅದನ್ನೆಲ್ಲರೂ ಫುಲ್ 100% 0 to 0 ಬಂದ್ ಮಾಡಿಸಿದ್ರು. ಜನ ಫೀಲ್ಡ್ ಇಟ್ ವೆರಿ. ತುಂಬ ಜನ ನನಗೆ ಪತ್ರಗಳು ಬರೆಯೋರು, ಹೆಣ್ಮಕ್ಳು ಮನೆಗೆ ಬರೋರು, ಸರ್ ನಿಮ್ಮಿಂದ ಪೊಲೀಸ್ ಇಲಾಖೆಯಿಂದ, ದಿಸ್ ಈಸ್ ನಾಟ್ SP, ಸಿ ಇದೆ, ನಾನು ಐ ಆಮ್ ಲೀಡರ್ ಆಫ್ ದಟ್ ಫೋರ್ಸ್. ಬಟ್ ನಾವು ಹೆಂಗಿದ್ವಿ ಕೆಳಗಡೆ ಜನನು ನಮ್ಮ ಆಫೀಸರ್ಸ್ ಹಂಗಿದ್ರು, ಅವರೆಲ್ಲರೂ ಪರಿಶ್ರಮದಿಂದ. ಮತ್ತು ನಮ್ಮ IG ಶ್ರೀ ಅಮಿತ್ ಸಿಂಗ್ ಸರ್ ಅಂತಿದ್ರು, ನಮ್ಮ ADG ಲಾ ಅಂಡ್ ಆರ್ಡರ್ ಶ್ರೀ ಹಿತೇಂದ್ರ ಸರ್, ಇನ್ನು ಮುಂಚೆ ಇದ್ದ DG ಶ್ರೀ ಅಲೋಕ್ ಮೋಹನ್ ಸರ್ ಇರ್ಬೋದು, ಈ ನಮ್ಮ ಸಲೀಂ ಸಾಹೇಬ್ರು ಇರ್ಬೋದು, ಎಲ್ಲ ಮೇಲಾಧಿಕಾರಿಗಳ ಒಂದು ಡೈರೆಕ್ಷನ್ಸು. ನಾವು ಪರ್ಸೆಪ್ಷನ್ ಮೇಲೆ ಇರುತ್ತೆ ಅಷ್ಟೇ. ನಾವು ಯಾವಾಗ ಈಲ್ಡ್ ಆಗ್ಬೋದು, ಎಲ್ಲ ಪ್ರೆಜರ್ಸ್ ಬರುತ್ತೆ, ಈಲ್ಡ್ ಆದರೆ ಜನ ನಮ್ಮ ಕಾನ್ಸಿಯಸ್ನೆಸ್ ಒಪ್ಪೋದಿಲ್ಲ. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಅದರ ಮೇಲೆ ಕ್ರಮ ತಗೊಂಡ್ವಿ. ಹಾಗಾಗಿ SP ವರ್ಗಾವಣೆ ಹಂಗೆ ಹಿಂಗೆ ಅಂತ ಬರುತ್ತೆ ಅದರಲ್ಲಿ. ಬಟ್ ದಟ್ ಈಸ್ ನಾಟ್ ಎ ರೀಸನ್. ಸೊ ಆ್ಯಕ್ಚುಲಿ ನಾನು ಉತ್ತರ ಕನ್ನಡ ಬರೋಕ್ಕೆ ಮುಂಚೆ ಕೋಲಾರದಲ್ಲಿ SP ಆಗಿದ್ದೆ. ಅಲ್ಲಿ 1.5 year ಅವೇ ಫ್ರಮ್ ದಿ ಫ್ಯಾಮಿಲಿ. ಆ್ಯಂಡ್ ಕಾರವಾರಕ್ಕೆ ಹೋದೆ. ಐ ಲವ್ಡ್ ದಟ್ ಪ್ಲೇಸ್. ಬಟ್ ಅಲ್ಲಿ 1.5 ವರ್ಷ ಆಗಿತ್ತು. ಸೊ 3 years ಔಟ್ ಆಫ್ ದಿ ಫ್ಯಾಮಿಲಿ. ನಮ್ಮ ಅವರು ಬಿಕಾಸ್ ಆಫ್ ವಿದ್ಯಾಭ್ಯಾಸ ಕೆಲಸ ನನ್ನ ಜೊತೆ ಬಂದಿರಲಿಲ್ಲ. ಸೊ ಐ ಓನ್ಲಿ ಆಸ್ಕ್ಡ್ ಏನೋ ವರ್ಗಾವಣೆ ಅಂತ. ಅದಕ್ಕೆ ಮೀಡಿಯಾದಲ್ಲಿ ರೆಕ್ಕೆ ಪಕ್ಕೆ ಕಟ್ಟಿ ಇವರು ಆ ಥರ ಅಧಿಕಾರಿ ಇದ್ದರು, ಹಾಗಾಗಿ ಅವರು ವರ್ಗಾವಣೆ ಆಯ್ತು. ನೋ ನಥಿಂಗ್. ಸರ್ಕಾರ ಯಾವುದೇ ಸರ್ಕಾರ ಇರಲಿ, ನಾವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಪೀಸ್ನ ಮಾಡುವಂಥದ್ದು, ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಒತ್ತು ಕೊಡುವಂಥದ್ದು, ಮತ್ತು ಅಪರಾಧಗಳನ್ನ ಕಡಿಮೆ ಮಾಡುವಂಥದ್ದು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ಳೋದು ಎಲ್ಲ ಸರ್ಕಾರಗಳು ಎಕ್ಸ್ಪೆಕ್ಟ್. ಅದಕ್ಕೆ ಸರ್ಕಾರಕ್ಕೆ ಹೆಸರು ಬರುತ್ತೆ. ಹಾಗಾಗಿ ಟ್ರಾನ್ಸ್ಫರ್ ಬ್ಯಾಕ್ ಬೋನ್ ಆಫ್ ಗವರ್ಮೆಂಟ್ ಅಲ್ಲ, ನಾವು ವಿ ಆರ್ ಪಾರ್ಟ್ ಆಫ್ ದಿ ಗವರ್ಮೆಂಟ್. ದಟ್ಸ್ ಯುವರ್ ಹೈನೆಸ್ ಸರ್, ಐ ಡು ಅಗ್ರಿ. ನೋಡಿ ಸರ್, ಈಗ 2 ವಿಚಾರಗಳನ್ನು ನೀವು ಹೇಳಿದ್ರಿ. ಒಂದು, ನೀವು ಕರ್ತವ್ಯದ ದೃಷ್ಟಿಯಿಂದ ಅಲ್ಲಿ ಕಳ್ಳಕಾಕರನ್ನ ಬಲೆ ಹಾಕೋದು ಒಂದು ವಿಚಾರ. ಅದರ ಜೊತೆಗೆ 5 ವರ್ಷದ ಬಾಲಕನ ಅಪಹರಣ ಆದಾಗ ಕೇವಲ ಒಂದು ದಿವಸದಲ್ಲಿ ನೀವು ಆ ಮಗುವನ್ನ ವಶಕ್ಕೆ ಪಡೆದುಕೊಳ್ತೀರಿ. ಆಮೇಲೆ ಇನ್ನೊಂದು 5 ವರ್ಷದ ಬಾಲಕ ಕೂಡ ಅಪಹರಣ ಆಗ್ತಾನೆ. ಅಂದ್ರೆ ಒಂದು ಕಡೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾದಂಥ ಒಂದು ದಕ್ಷತೆ ಬೇಕಾಗುತ್ತೆ, ಇನ್ನೊಂದು ಕಡೆ ಮಾನವೀಯತೆ. ಸೊ ಇವೆರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಿ ನೀವು ಕೆಲಸ ಮಾಡೋಕೆ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಮನಸ್ಥಿತಿನ ರೆಡಿ ಮಾಡ್ಕೊಳ್ಬೇಕು ಅಂತೀರಿ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ? ಫಾರ್ ಎಕ್ಸಾಂಪಲ್, ಪೊಲೀಸ್ ಡಿಪಾರ್ಟ್ಮೆಂಟ್ ವಿ ಆರ್ ನಾಟ್ ಕೇಮ್ ಫ್ರಮ್ ಹೆವೆನ್, ನಾವೆಲ್ಲ ಬೇರೆ ಕಡೆಯಿಂದ ಬಂದಿಲ್ಲ. ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಸೊಸೈಟಿ. ನಾವು ಮನುಷ್ಯರು ಫಸ್ಟ್, ಆಮೇಲೆ ಪೊಲೀಸ್ ಆಫೀಸರ್ಸ್. ಸೊ ಮಾನವತೆನ ಎತ್ತಿ ಹಿಡಿಯೋದೇ ಪೊಲೀಸ್ ಇಲಾಖೆ ಕೆಲಸ. ದಟ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್. ಅಥವಾ ನಮ್ಮ ಪೊಲೀಸ್ ಮ್ಯಾನ್ಯುವಲ್ ಹೇಳೋದಾಗಲಿ, ಎಲ್ಲ ಭಾರತೀಯ ನ್ಯಾಯ ಸಂಹಿತೆ ಹೇಳೋದಾಗಲಿ, ಈ ಹಿಂದೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಹಾಂ ಹ್ಯುಮ್ಯಾನಿಟಿ, ಹ್ಯುಮಿಲಿಟಿ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ಸ್. ಅದನ್ನು ಎತ್ತಿಡಿಯೋದೇ ನಮ್ಮ ಪೊಲೀಸ್ ಇಲಾಖೆ. ಫಾರ್ ಎಕ್ಸಾಂಪಲ್, ನಾನು ಕೋಲಾರದಲ್ಲಿ SP ಇರುವಾಗ ಅಲ್ಲಿ SNR ಹಾಸ್ಪಿಟಲ್ಸ್ ಅಂತ ಇತ್ತು ಕೋಲಾರಲ್ಲಿ. ಮಗು ಹುಟ್ಟಿತ್ತು, ದಟ್ ಈಸ್ ಜಸ್ಟ್ 5 days ಬೇಬಿ, ನಾಟ್ 5 years, 5 days ಬೇಬಿ. ನವಜಾತ ಶಿಶುನ ಒಬ್ಬ ಗ್ಯಾಂಗ್ ಬಂದು ಬ್ಯಾಗಲ್ಲೇ ಪಾಪ ಅಮ್ಮ ಮಲಗಿದಾಳೆ, ಹೆರಿಗೆ ನೋವು ಇನ್ನೂ ಹೋಗಿಲ್ಲ, ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಆ ಲ್ಯಾಬ್ಸಲ್ಲಿ ಬಂದು ಮಗುನ ಕರ್ಕೊಂಡೋಗಿ ಮಾಲೂರು ಮುಖಾಂತರ ತಮಿಳ್ನಾಡಲ್ಲಿ ಒಬ್ರಿಗೆ ಆಲ್ರೆಡಿ 5 ಲಕ್ಷಕ್ಕೆ ಮಾರಾಟನ ಮಾಡಿಬಿಟ್ಟಿದ್ರು ಅವತ್ತು ನೈಟೇ. ಸೊ ದಟ್ ಇಸ್ ಬಿಕಮ್ ವೆರಿ ಸೆನ್ಸೇಷನಲ್. ಹೌದು ಸರ್, ದೊಡ್ಡ ಸುದ್ದಿ. ತಾಯಿದು ಸೂಕ್ಷ್ಮ ವಿಚಾರ. ಆ ತಾಯಿದು ಅವ್ರಿಗೆ 5 ವರ್ಷ ಆದಮೇಲೆ ಮಗು ಹುಟ್ಟಿದ್ದು ಪಾಪ. ಅವ್ರು ನಾವು ಏನು ಕನ್ಸೋಲ್ ಮಾಡೋದು ಎಲ್ಲ ಪಾಪ. ನಮ್ಮ ಅಲ್ಲಿರೋಂಥ ಗೊರವಿನಕೊಳ ಅಂತ ಒಂದು PSI ಇದ್ದ, ವಸಂತ್ ಅಂತ ಮಾಲೂರಲ್ಲಿ ಇನ್ಸ್ಪೆಕ್ಟರ್ ಇದ್ದರು. ಸೊ ಅವರು ಪಾಪ ಅಳ್ತಾ ಇದ್ರೆ, ನಾವು ಪೊಲೀಸರು ನಾವು ಕಾಕಿಯಲ್ಲಿ ಇರ್ತೀವಿ, ನಾವೆಲ್ಲನೂ ಮಾಡ್ತೀವಿ, ಬಟ್ ಎಲ್ಲೋ ನಮ್ಮಲ್ಲಿ ಒಂದು ತಾಯಿ ಹೃದಯ ಇದ್ದೇ ಇರ್ತದೆ. ಸೊ ದಟ್ ಅಲ್ಲಿರೋಂಥ ಕಾನ್ಸ್ಟೇಬಲ್ಸ್ ಎಲ್ಲರೂ ಅವ್ರವ್ರಾಗೆ ಈ ಥರ ಆಗಿದೆ ಅಂತ ನ್ಯೂಸ್ ಆಗಿದ ತಕ್ಷಣವೇ ಅವರು ಎಲ್ಲಿಂದ ಹೋದರೂ ತಮಿಳ್ನಾಡು ಗಂಟ ವಿತಿನ್ ಡೇ 24 ಗಂಟೆನಲ್ಲಿ ಅಲ್ಲಿ ಗಂಟ ನಾವು ರೀಚ್ ಆದ್ವಿ. ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ. ಆ ಮಗುನ ತಂದು ನಾವು ಆ ತಾಯಿ ಕೊಟ್ಟಾಗ ಆ ತಾಯಿ ಪಟ್ಟ ಆನಂದನ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಟ್ವೀಟ್ ಮಾಡಿದ್ರು. ಅಂದರೆ ಪೊಲೀಸ್ ಇಲಾಖೆ ನಾವು ಕಳ್ಳ ಕಾಕ್ರ ಅಂತಲ್ಲ, ನೊಂದಿದವರಿಗೆ ನ್ಯಾಯ ಕೊಡೋದು ಪೊಲೀಸ್ ಇಲಾಖೆಯ ಧರ್ಮ. ಆ ಧರ್ಮ ಪಾಲನೆ ಮಾಡಿದ್ವಿ. ಅವಕಾಶ ಸಿಗ್ತಾ ಮಗು ಸಿಕ್ಕಿದ್ರೆ ಹೋಗಿದ್ರೆ ಆವಾಗ ಎಲ್ಲ ಪ್ರಶ್ನೆಗಳು ಬರ್ತವೆ. ಪೊಲೀಸ್ ಏನು ಮಾಡ್ತಾಯಿದ್ರು, ಸೆಕ್ಯೂರಿಟಿ ಏನು ಮಾಡ್ತಾಯಿದ್ರು, ನೀವು ಸರಿ ಇರಬೇಕು, ದಟ್ ಈಸ್ ಡಿಫ್ರೆಂಟ್. ಬಟ್ ಆ ತಾಯಿ ಕಣ್ಣಲ್ಲಿ ನೀರನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅಂಕೋಲಾದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನನಗೂ ಗೊತ್ತಿದೆ, 5 years ಬಾಯ್ ಅವನೆಲ್ಲೋ ಧಾರವಾಡದಿಂದನೂ ಬಂದು ಅದು ಟೂರಿಸ್ಟ್ ಇದಕ್ಕಂತ ಬಂದರು, ಮಾತಾಡ್ದಾಗ ಬಸ್ ಹೊಟ್ಟೋಯ್ತು, ಬಸ್ಸಲ್ಲಿ ಇದ್ಬಿಟ್ಟ. ಸೊ ಈಗ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ, ಫಾರ್ ಎಕ್ಸಾಂಪಲ್ ಪೊಲೀಸ್ ಇಲಾಖೆ ಈಗ ಟೆಕ್ನಾಲಜಿ ಆಗಿನ ಕಾಲದಲ್ಲಿ ಟೆಲಿಗ್ರಾಮ್, ನಾವು ಸೋಷಿಯಲ್ ಮೀಡಿಯಾದನ್ನು ತುಂಬ ಸಕ್ರಿಯವಾಗಿ ಯೂಸ್ ಮಾಡಿಕೊಂಡು ಈವನ್ ಈ ಪ್ರಕರಣದಲ್ಲೂ ಸಹ ಇಮಿಡಿಯೇಟ್ಲಿ ನಾವೆಲ್ಲ ಗ್ರೂಪ್ಸ್ಗಳು ಕಳಿಸಿ ವೈಲೆನ್ಸಲ್ಲಿ ಹಾಕಿ ಮಗುನ ಏನು ಆರೈಕೆ ಮಾಡೋದ್ರಲ್ಲಿ ಹಿಡಿದು ವಿತಿನ್ 1 hour ನಾವು ಅದ್ರ ಮಗುನ ಅಂಕೋದಲ್ಲಿ ಕೊಟ್ವಿ. ಆಮೇಲೆ ಇವತ್ತು ಮಾರ್ನಿಂಗ್ 1 ವರ್ಷದ ಪಾಪ ಹೆಣ್ಮಗು ಫುಟ್ಪಾತಲ್ಲಿ ಇಲ್ಲಿ ನಮ್ಮ ಹುಳಿಮಾವು ಸ್ಟೇಷನ್ನಲ್ಲಿ ಇವತ್ತು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ನಿನ್ನೆ 2 days ಕೊರೋನಾ ಕೊಂಟೆ ಸ್ಟೇಷನಲ್ಲಿ ಎಲ್ಲ ಕೂಡ ಹುಡುಕಿದ್ದಾರೆ, ಎಲ್ಲೋ ಅಂತ ಪಾಪ ಮಗು ಮಾತಾಡೋಕ್ಕೂ ಬರಲ್ಲ. ಈಗ ಯಾರು ಹೇಳಿದ್ರೆ ನಾವೇನೋ ಗುರ್ತು ಚೆಹರೆ ಎಲ್ಲ ಕೊಡ್ಬೋದು. 1 year ಹೌ ಟು. ಸೊ ಇಂಥ ಕ್ಲಿಷ್ಟಕರ ಪ್ರಕರಣ ಬಂದಾಗ ಟೆಕ್ನಾಲಜಿ ಅಂಡ್ ಆಫೀಸರ್ಸ್ಗೆ ನಾವು ಒಂದು ಕಮ್ಯುನಿಕೇಶನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಅಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಕೂತಿರ್ತಾರೋ ಅವ್ರಿಗೆ ನೋಡಪ್ಪ ಹಿಂಗಾಗಿದೆ ಅಂತ ಹೇಳ್ಬೋದು. ಆ ಕಮ್ಯುನಿಕೇಶನ್ ಕೆಳಗಡೆ ಗಂಟೆ ಹೋಗ್ಬೇಕಾದ್ರೆ ನಾವು ಆಫೀಸರ್ಸ್ ಆಗಿ ನಾವು ಎಕ್ಸ್ಟ್ರಾ ಎಫರ್ಟ್ ಮಾಡಬೇಕಾಗುತ್ತೆ, ಸೀರಿಯಸ್ನೆಸ್ ಹೇಳ್ಬೇಕಾಗುತ್ತೆ. ಇಲ್ಲ ನಮಗೆ ನಮ್ಮ ಕಮಿಷನರ್ ಸಾಹೇಬ್ರಂತ ಶ್ರೀಮಂತ್ ಕೋರ್ ಸಾಹೇಬ್ರು ನನಗೊಂದು ವಾಟ್ಸಪ್ ಕಳಿಸಿದ್ರು, ಯಾರೋ ಈ ಥರ ಬಂದಿರೋ ನೋಡಿ ಅಂತ. ಇದನ್ನ ನಾವೆಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದ್ವಿ. ನಾನು ಈ ಸ್ಟುಡಿಯೋಗೆ ಬರೋಕ್ಕೆ ಮುಂಚೆನೇ ಮಗು ಸ್ಪೇಸ್ ಆಯಿತು ಆನೇಕಲ್ಲಿಂದ. ಅಂದರೆ ನಾನು ಹೇಳೋದು, ಜನನೂ ನಮ್ಮ ಜೊತೆ ಇದ್ದಾರೆ. ಪೊಲೀಸ್ 1 ಲಕ್ಷಕ್ಕೆ ನಾವು ಒಬ್ಬರಿಬ್ಬರು ಇರ್ಬೋದು, ಬಟ್ ಸಂವಿಧಾನ ಎಷ್ಟು ಬ್ಯೂಟಿಫುಲ್ ಅಂದರೆ ಈ ಥರ ಸಿಚುವೇಶನ್ ಬಂದಾಗ ಪ್ರತಿಯೊಬ್ಬರು ಸಹ ಪೊಲೀಸ್ ಅಧಿಕಾರಿ ಥರನೇ ಕೆಲಸ ಮಾಡಬೇಕು. ನಾವು 24 hours ಕೆಲಸ ಮಾಡ್ತೀವಿ, ಬಟ್ ಈ ಥರ ಕ್ರೈಮ್ಸ್ ಅಪರಾಧಗಳು ನಡೆದಾಗ ಅಥವಾ ಪೊಲೀಸರಿಗೆ ಸಹಕಾರ ಮಾಡೋದು ಪ್ರತಿಯೊಬ್ಬ ನಾಗರಿಕರ ಧರ್ಮ. ಅದೇ ಈಗ ನಾವು ಜನಸ್ನೇಹಿ ಪೊಲೀಸ್ ಅಂತ ಮಾಡ್ತಾ ಇದ್ವಿ. ಬೆಂಗಳೂರು ಸಿಟಿನಲ್ಲಿ ಅಥವಾ ನಮ್ಮ ಎಂಟೈರ್ ರಾಜ್ಯದಲ್ಲಿ ಜನಗಳ ಅಭಿಪ್ರಾಯವನ್ನು ನಾವು ಕ್ರೋಢೀಕರಿಸಿ ಹೋಗಿಲ್ಲ ಅಂತೇಳಿ ನಾವು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ. ಈ 3 ಪ್ರಕರಣಗಳಲ್ಲಿ ಅಂದರೆ SNRದು ಮಗು ಇರ್ಬೋದು, ಅಂಕೋಲದ ಮಗು ಇರ್ಬೋದು, ಹುಳಿಮಾವು ಮಗು ಇರೋದು, ನಮಗೆ ಟ್ರೇಸ್ ಮಾಡಿ ಕೊಟ್ಟಿದ್ದೆ ಅವ್ರು ಯಾರು, ಜನನೇ, ಸಪೋರ್ಟ್ ಆಫ್ ಪಬ್ಲಿಕ್. ಅದು ಅವರ ಕಾನ್ಫಿಡೆಂಟ್ ಗೈಡ್ ಮಾಡಿ. ಇಲ್ಲಾಂದರೆ ಪೊಲೀಸ್ ಮೇಲೆ ಯಾವಾಗಲೂ ನೆಗೆಟಿವ್ ಇದ್ದರೆ ಆಯ್ತು ನಮ್ಗೇನು ಸಂಬಂಧ ಅಂತ, ನಾಳೆ ನಿಮಗೆ ಆಗ್ಬೋದು ಆ ಥರ, ಯಾರು ನೋಡ್ತಾರೆ. ಸೊ ಅದನ್ನು ಹೇಳುವಂಥ ಕೆಲಸ ನಾವು ಈಗ ಮನೆ ಪೊಲೀಸ್ ಮುಖಾಂತರ ಮೀಟಿಂಗ್ಸ್ ಮುಖಾಂತರ ಸತತವಾಗಿ ಮಾಡ್ತಾ ಇದ್ವಿ. ಸೊ ನಮ್ದು ಏನಂತ ಹೇಳಿದ್ರೆ, ಪೊಲೀಸ್ ಈಸ್ ನಾಟ್ ಫಾರ್ ಮೈ ಸ್ಯಾಲ್ರಿ, ವಿ ಆರ್ ಫಾರ್ ದಿ ಪೀಪಲ್ ಶುಡ್. ನೀವೇನು ಹೇಳ್ತಾ ಇದ್ದೀರಿ, ಇವರ್ ಎ ಸಿಟಿಸನ್ ವಿತ್ ಯೂನಿಫಾರ್ಮ್ ಅಂತ ಹೇಳ್ತಾ ಇದ್ದೀರಿ. ಎವರಿ ಸಿಟಿಸನ್ ಇಸ್ ಎ ಪೊಲೀಸ್ ವಿತೌಟ್ ಯೂನಿಫಾರ್ಮ್. ಯುವರ್ ಸಿಟಿಸನ್ ವಿತ್ ಯೂನಿಫಾರ್ಮ್. ಫೈನ್ ಸರ್. ಈಗ ನಿಮಗೆ ಪೊಲೀಸ್ ಇಲಾಖೆ ಅಂತ ಹೇಳಿದಾಗ ಒಂದು ತರಬೇತಿ ಅಂತಿರುತ್ತೆ, ಟ್ರೈನಿಂಗ್ ಅಂತಿರುತ್ತೆ. ಆ ಟ್ರೈನಿಂಗಲ್ಲಿ ಏನನ್ನು ಹೇಳ್ಕೊಡೋಕ್ಕಾಗಲ್ಲ, ಆ ವಿಚಾರವನ್ನು ಯಾವುದನ್ನು ಅಳವಡಿಸ್ಕೊಳ್ಬೇಕು ಅಂತೀರಿ? ಟೆಕ್ನಿಕಲಿ ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಒಂದನ್ನು ಕಲ್ಸೋಕ್ಕಾಗಲ್ಲ ರೀ.
ಅಂತಿದ್ರೆ ಯಾವ ವಿಚಾರ ಕಲ್ಸಕ್ಕಾಗಲ್ಲ? ಫಾರ್ ಎಕ್ಸಾಂಪಲ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಯುನಿಕ್. ಹೌದು. ಫಿಂಗರ್ ಪ್ರಿಂಟ್ ಈಸ್ ಯುನಿಕ್. ಹೌದು. ಟ್ರೇಡಿಂಗಲ್ಲಿ ಕಲ್ಲಿದ್ದಂಗೆ ಹಾಂ, ನಾವೆಲ್ಲ ರಾ ಮೆಟೀರಿಯಲ್ ಆಗಿ ಹೋಗಿರ್ತೀವಿ. ಕರೆಕ್ಟ್. ಸೊ ಪೊಲೀಸ್ ಟ್ರೇಡಿಂಗಲ್ಲಿ ಬೇಸಿಕ್ ಆಗಿ ಫಿಸಿಕಲ್ ಫಿಟ್ನೆಸ್ಸು ಮತ್ತು ಮೆಂಟಲ್ ಶಾರ್ಪ್ನೆಸ್ ಇರೋ ಬಗ್ಗೆ, ಮತ್ತು ಕಾನೂನು ಬಗ್ಗೆ, ಸೊಸೈಟಿ ಬಗ್ಗೆ, ಕಲ್ಚರಸ್ನ ಡಿಫ್ರೆಂಟ್ ಪೀಪಲ್. ಈಗ ಸಿ ದಿಸ್ ಇಸ್ ಕಂಪ್ಯೂಟರ್. ನೀವು ಯಾವುದೋ ಒಂದು ಸಾಫ್ಟ್ವೇರ್ ಹಾಕಿದ್ರೆ, ಒಂದು ಅಪ್ಲಿಕೇಶನ್ ಹಾಕಿದ್ರೆ, ನೀವೆಲ್ಲ ಡೇಟಾ ಮಾಡಿದ್ರೆ ರಿಸಲ್ಟ್ ಸೇಮ್ ಬರುತ್ತೆ. ಬಟ್ ಯು ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಒಬ್ಬೊಬ್ರು ಒಂದು ಕ್ರಿಶ್ಚಿಯನ್ ಬಂತಂದ್ರೆ ಅವ್ರು ದೇವ್ರ ವೇಷಭೂಷಣ ಬೇರೆ ಇರ್ತದೆ. ನಾರ್ತ್ ಇಂಡಿಯನ್ ಬಂದರೆ ಅವನ ವೇಷಭೂಷಣ, ಅವನ ಭಾಷೆ ಬೇರೆ ಇರುತ್ತೆ. ಹಳ್ಳಿಯಿಂದ ಬಂದರೆ ಅವನದು ಬೇರೆ ಇರುತ್ತೆ. ಸೊಸೈಟಿನಲ್ಲಿ ಈಗ ಇನ್ಈಕ್ವಾಲಿಟೀಸ್ ಇದೆ. ದುಡ್ಡಿದವನಿದ್ದಾನೆ, ಜಾತಿಯಿಂದ ದೊಡ್ಡವನಿದ್ದಾರೆ, ಸಣ್ಣವರಿದ್ದಾರೆ, ಬಟ್ ಎಲ್ಲರಿಗೂ ಈಕ್ವಾಲಿಟಿ ಬಿಫೋರ್ ಲಾ. ಅದನ್ನು ನಾವು ತರಿಸ್ಬೇಕಾದ್ರೆ ನಾವು ಇದೆಲ್ಲ ಕಲ್ಚರ್ ತಿಳ್ಕೊಂಡಿರ್ಬೇಕು. ಇದೆಲ್ಲ ಎಕ್ಸಾಮ್ ಪಾಸ್ ಮಾಡಿ ನಾವು ಬರ್ತೀವಿ. ಬಟ್ ನಾನು ಹೇಳೋದು, ಇಷ್ಟೆಲ್ಲ ಹೇಳಿದ್ರು ಸಹ ಇದು ಪರ್ಸನಲ್ ಚಾಯ್ಸ್. ಕಾನೂನು ಹೇಳುತ್ತೆ, ನೋಡಪ್ಪ ನೀನು ಹಾನೆಸ್ಟ್ ಆಗಿರಬೇಕು, ನಾನು ಕರಪ್ಟ್ ಆಗಿ ಇರಬೇಕು, ಸ್ಪಂದನೆ ಮಾಡಬೇಕು, ಅಲರ್ಟ್ನೆಸ್ ಇರಬೇಕು, ಇದೆಲ್ಲ ಹೇಳುತ್ತೆ. ಇದೆಲ್ಲ ನಾವು ಪಾಸ್ ಮಾಡೇ ಬಂದಿದ್ದೀವಿ. ಬಟ್ ಹೌ ಯು ಆ್ಯಕ್ಟ್ ಫಾರ್ ದಿ ಸಿಚುವೇಶನ್ಸ್ ಡಿಪೆಂಡ್ ಆನ್ ಯುವರ್ ಕ್ಯಾರೆಕ್ಟರ್. ಅದನ್ನು ಟ್ರೈನಿಂಗಲ್ಲಿ ಕೆಲಸಕ್ಕೆ ಹೇಳೋಕ್ಕಾಗಲ್ಲ. ಅದು ಮನೆಯಿಂದನೇ, ಸೊಸೈಟಿಯಿಂದನೇ. ಎಷ್ಟು ಸ್ನೇಹಿತರು ಹೆಂಗಿದೀವಿ, ನೀವು ಹೆಂಗೆ ಬೆಳೆದು ಬಂದಿದ್ದೀರಿ ಅದ್ರ ಮೇಲೆ ಆಫೀಸರ್ಸು ಡಿಸಿಷನ್ ಮೇಕಿಂಗ್ ಡಿಸೈಡ್ ಆಗುತ್ತೆ. ದಟ್ ಈಸ್ ವಾಟ್ ಯು ಕಾಲ್ ಒಂದು ಬಿಹೇವಿಯರಲ್ ಆಕ್ಸೆಪ್ಟನ್ನ ನಾವು ಫಸ್ಟ್ ಮೋಲ್ಡ್ ಆಗಿರ್ತೀವಿ. ಒಳಗಡೆ ಪ್ರಿಜುಡಿಸ್ ಇರುತ್ತೆ ನಮ್ಮಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ಪ್ರಿಜುಡಿಸ್ ಇರುತ್ತೆ. ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಈಗ. ನಾರಾಯಣ್ ಸರ್ ನೋಡಿದಾಗ ಎಷ್ಟು ಸೌಜನ್ಯಯುತವಾಗಿ ಸ್ನೇಹಪೂರ್ವಕವಾಗಿ ಮಾತನಾಡ್ತಿದ್ದಾರೆ, ಇವ್ರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ. ಆದರೆ ನೀವು ಸ್ಟೇಷನಲ್ಲಿ ಇದ್ದಾಗ ಅಥವಾ ಕೆಲಸ ಅಂತ ಬಂದಾಗ ನಿಮ್ಮ ವಾಯ್ಸಿಂದ ಹಿಡಿದು ಹಾವ ಭಾವ ವೇಷಭೂಷಣ ಎಲ್ಲವೂ ಆ ಒಂದು ಏನು ಪರವಶರಾಗ್ಬಿಡ್ತಿರಲ್ಲ, ಬೇರೆ ಒಂದು ರೀತಿ ಶಿಫ್ಟ್ ಆಗಿಬಿಡ್ತಾರಲ್ಲ, ಅದನ್ನ ಹೇಗೆ ಕಲಿಸ್ತಾರೆ? ಹೀಗೆ ಜೋರಾಗಿರ್ಬೇಕು, ಜೋರಾಗಿ ಮಾತಾಡಬೇಕು ಅನ್ನೋದಕ್ಕೆ ಏನಾದರೂ ಟ್ರೈನಿಂಗ್ ಇದೆಯಾ? ಸಿ ಬಾಸ್, ದಿಸ್ ಈಸ್ ಲಾರ್ಜ್ಲಿ ಪೊಲೀಸ್ ಇಲಾಖೆ ನಾವು ಮೊಘಲ್ಸ್ ಪೀರಿಯಡಿಂದ ನೋಡ್ಬೇಕು. ಹೌದು. ಡೆಲ್ಲಿ ಸುಲ್ತಾನೇಟ್ ಪೀರಿಯಡಿಂದ ನೋಡ್ಬೇಕು. ಅದಕ್ಕೆ ಮುಂಚೆ ಮೌರ್ಯರಿದ್ದರು, ಅದಕ್ಕೆ ಮುಂಚೆ ಗುಪ್ತರಿದ್ದರು. ಆ ಕಾಲದಿಂದ ಸಹ ಒಂದು ಫಾರ್ ಎಕ್ಸಾಂಪಲ್ ಲೈನ್ ಇರುತ್ತೆ, ಲೈನ್ ಫ್ಯಾಮಿಲಿ ತಾವು ನೋಡಬೇಕು, ಅಥವಾ ಊಲ್ ಫ್ಯಾಮಿಲಿನ ನೋಡಿರ್ಬೇಕು ಪ್ರಾಣಿಗಳಲ್ಲಿ. ಸೊ ಎಲ್ಲದಕ್ಕೊಂದು ಲೀಡರ್ ಇದ್ದೇ ಇರ್ತಾರೆ ಟು ಕಂಟ್ರೋಲ್ ದಿ ಬಿಹೇವಿಯರ್ ಆಫ್ ದಿ ದಟ್ ಪ್ಯಾಕ್. ಹೌದಾ? ಹಂಗೆ ನಾವು ಯಾರನ್ನ ಕಂಟ್ರೋಲ್ ಮಾಡ್ಬೇಕಿಲ್ಲಿ? ಹ್ಯೂಮನ್ ಬೀಯಿಂಗ್ಸ್ನ, ಹ್ಯೂಮನ್ ಆಕ್ಷನ್ಸ್ನ, ಹ್ಯೂಮನ್ ಬಿಹೇವಿಯರ್ನ ಚೇಂಜ್ ಮಾಡಬೇಕಾದ್ರೆ ವಿ ಶುಡ್ ಬಿ ಅ ಡಾಮಿನೆಂಟ್ ಪ್ರಿಡಾಮಿನೆಂಟ್ಲಿ. ಹೌ ಯು ವಿಲ್ ಬಿ ಡಾಮಿನೆಂಟ್ ಅಂದರೆ ಫಸ್ಟ್ ಅವ್ರಿಗಿಂತ ನಿನ್ ಜ್ಞಾನ ಗೊತ್ತಿರಬೇಕು, ಅವ್ರಿಗಿಂತ ನೀನು ಸಜ್ಜತನಾಗಿರ್ಬೇಕು, ಅವ್ರಿಗಿಂತ ನಿನಗೆ ಕಾನೂನು ಚೆನ್ನಾಗಿ ಗೊತ್ತಿರಬೇಕು. ಬಟ್ ಸಿಚುವೇಶನ್ನ ನಾವು ಪೊಲೀಸೀಸ್ ಏನೋ ಒಂದು ಕ್ರೈಮ್ ಹಾಕಿದ್ರೆ ಹೋಗಿ ಕ್ರೈಮ್ ಪತ್ತೆ ಮಾಡಿದ್ವಿ, ಮರ್ಡರ್ನ ಪತ್ತೆ ಮಾಡಿದ್ಬಿಟ್ವಿ, ರೇಪಿಸ್ಟ್ನ ಪತ್ತೆ ಮಾಡಿದ್ವಿ, ಬಾಂಬ್ ಬ್ಲಾಸ್ಟ್ ಅವನ್ನ ನಾವು ಪತ್ತೆ ಮಾಡಿದ್ವಿ. ದಟ್ ಈಸ್ ಪತ್ತೆ ಈಸ್ ಪೋಸ್ಟ್ ಮಾರ್ಟಮ್. ಕರೆಕ್ಟ್. ಬಟ್ ವಾಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಪೊಲೀಸ್ ಈಸ್ ಪ್ರಿವೆನ್ಷನ್. ಪ್ರಿವೆನ್ಷನ್ ಆಫ್ ದಿ ಕ್ರೈಮ್ಸ್, ದಿಸ್ ಇಸ್ ದ ಇಂಪಾರ್ಟೆಂಟ್. ಆ ಪ್ರಿವೆನ್ಷನ್ ಮಾಡಬೇಕಾದ್ರೆ ನಾವು ಈ ಹ್ಯೂಮನ್ ಬಿಹೇವಿಯರ್ ನಮ್ಗೆ ಗೊತ್ತಾಗುತ್ತೆ. ರೌಡಿ ಯಾರು, ಕಳ್ಳ ಯಾರು, ಸೈಕಾಲಜಿ. ಆಮೇಲೆ ಒಂದು ಮನೆಯಲ್ಲಿ ಇದ್ದಾಗ ಒಬ್ಬ ನಿಮ್ಗೆಲ್ಲ ಗೊತ್ತಿರುತ್ತೆ, 5 ಜನ ಅಣ್ಣ ತಮ್ಮಂದ್ರೆ ಒಬ್ಬೊಬ್ಬ ಹೆಂಗಿರ್ತಾರೆ. ಹಂಗೆ ಸೊಸೈಟಿನಲ್ಲಿ ಈ ತರ ಡಿವಿಯಂಟ್ ಬಿಹೇವಿಯರ್ ಇದ್ದವ್ರನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ನಮಗೆ ಪೊಲೀಸ್ ಮ್ಯಾನ್ನಲ್ಲಿ ಅವನೇನ್ ಕ್ರೈಮ್ ಮಾಡಿದ್ದಾನೆ, ಎಂತ ಕ್ರೈಮ್ ಮಾಡಿದ್ದಾನೆ, ಇವನ್ ಅಸೋಸಿಯೇಟ್ಸ್ ಯಾರು, ಎಲ್ಲೆಲ್ಲಿ ಓಡಾಡ್ತಾನೆ. ಈಗ ಸಭ್ಯಸ್ಥರು ಯಾರು, ನಮ್ಮ ಗೌರೀಶ್ ಅವ್ರು ಇರ್ಬೋದು, ಮತ್ತು ನಮ್ಮ ರಾಘವ ಸೂರ್ಯ ಅವ್ರು ಇರ್ಬೋದು, ಮಕ್ಕಳ ಜೊತೆ ಮಾತಾಡ್ತಾರೆ, ಪುಸ್ತಕ ಓದ್ತಾರೆ, ಫ್ಯಾಮಿಲಿ ಜೊತೆ ಬರ್ತಾರೆ. ಎಷ್ಟು ದುಡ್ಡು ಬಂದಿದೆಯಪ್ಪ ಇವತ್ತು, ಅದು ಎಲ್ಲಿ ಸೇವ್ ಮಾಡಬೇಕು, ಫ್ಯೂಚರ್ ಏನು ಮಾಡಬೇಕು, ನನ್ನ ಜೀವನ ಹೆಂಗೆ ಕಟ್ಕೋಬೇಕು ಅನ್ನೋದು ತಾವೆಲ್ಲ ಯೋಚನೆ ಮಾಡ್ತೀರಾ. ಅದೇ ಆ ಮೆಂಟಾಲಿಟಿ ಇದ್ದವ್ರು, ಅದರ್ ಮೆಂಟಾಲಿಟಿ ಅದು ಏನು ಯೋಚನೆ ಮಾಡ್ತಾನೆ ಅಂದರೆ, ಇವ್ರ ಹತ್ರ ನಾನೇನು ಕದಿಬೋದು, ಇವ್ರ ಆಸ್ತಿ ನಾನು ಹೆಂಗೆ ಹೊಡಿಬೋದು, ಆ ಹುಡುಗಿ ನಾನು ಹೆಂಗೆ ಮುಟ್ಬೋದು, ಅಥವಾ ಇಲ್ಲಿಂದ ನಾನು ಹೆಂಗೆ ನಾನು ಎಸ್ಕೇಪ್ ಆಗ್ಬೋದು. ಇಟ್ ಈಸ್ ಅ ಬಿಹೇವಿಯರಲ್ ಥಿಂಗ್. ಅವ್ರನ್ನೆಲ್ಲರನ್ನೂ ಐಡೆಂಟಿಫೈ ಮಾಡಿ ನಾವೆಲ್ಲ ಡೇಟಾಬೇಸ್ ಮೇಂಟೈನ್ ಮಾಡಿ ಈಗಿರೋ ಟೆಕ್ನಾಲಜಿನಲ್ಲಿ ಅವ್ರನ್ನ ವಾಚ್ ಮಾಡಿ ಅವ್ರನ್ನ ಕಂಟ್ರೋಲ್. ವಾಟ್ ಇಸ್ ದ ಕ್ರೈಮ್ ಕಂಟ್ರೋಲ್ ಅಂದರೆ ಕರೆಕ್ಟ್ ಅವನು ಮಾಡ್ತಾನೆ. ನಾವು ಪೊಲೀಸ್ ಪ್ರೆಸೆನ್ಸ್ ಇರೋದ್ರಿಂದ ಮನೆಗೆ ಪೊಲೀಸ್ ಹೋಗ್ಬಿಟ್ರೆ, ನೋಡಪ್ಪ ನೀನು ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ಹಿಂಗೆ ಹೋಗ್ತೀಯ ಅಂತ ಹೇಳೋವಂತ, ನಾನು ಆವಾಗಲೇ ಸಣ್ಣ ಹೇಳಿದ್ನಲ್ಲ ಹಿಂಗೆ ಇರಬೇಕು ಅಂತ. ಹಂಗೆ ಈ ಥರ ಎಲಿಮೆಂಟ್ಸ್ನ ಈಚ್ ಏರಿಯಾದಲ್ಲಿ ನಮಗೆ ನಮ್ಮ ಪೊಲೀಸ್ ಮಾಹಿತಿಯಿಂದ, ಗುಪ್ತ ಮಾಹಿತಿಯಿಂದ ನಮ್ಗೆ ಗೊತ್ತಾಗುತ್ತೆ. ಅವ್ರನ್ನ ವಾಚ್ ಮಾಡಿ ಅವ್ರು ಯಾವುದು ಅಪರಾಧಗಳಲ್ಲಿ ಭಾಗಿಯಾಗದೆ ನೋಡ್ಕೊಳ್ಳೋದು ನಮ್ಮ ಕೆಲಸ. ದೊಡ್ಡ ಜವಾಬ್ದಾರಿ. ಒಂದು ಯೂನಿಫಾರ್ಮು, ವೆಪನ್ಸ್ ಅಂತ ಅಷ್ಟೇ ಅಲ್ಲ,
ಅಂದರೆ ನಿಮ್ಮ ಕಾರ್ಯವ್ಯಾಪ್ತಿ ಬಹಳ ದೊಡ್ಡದಿದೆ, ಅದು ಹ್ಯೂಮನ್ ಬೀಯಿಂಗ್ ಇಂದ ಶುರು ಆಗುತ್ತೆ ಅಂತ ಸಮರೈಸ್ ಮಾಡಕ್ ನಾನು ಇಷ್ಟಪಡ್ತೀನಿ ನಿಮ್ಮ ಮಾತುಗಳನ್ನ. ವಿ ಲವ್ ದ ಪೀಪಲ್ ಹೂ ಲವ್ಸ್ ದಿ ಲಾ ಅಂತ. ಅದರ್ವೈಸ್ ವಿ ರೆಸ್ಪೆಕ್ಟ್ ದಿ ಪೀಪಲ್ ಹೂ ರೆಸ್ಪೆಕ್ಟ್ ದಿ ಲಾ. ಯಾರು ಕಾನೂನನ್ನು ಗೌರವ ಮಾಡ್ತಾರೆ ನಾವು ಅವ್ರ 100% ಗೌರವ ಮಾಡ್ತೀವಿ. ದಿಸ್ ಆಲ್ ಪೊಲೀಸ್ದು ಗಮ್ಮತ್ತು, ಆಮೇಲೆ ಅವ್ರನ್ನ ದಂಡಿಸುವಂಥದ್ದು, ಮತ್ತು ಅವ್ರನ್ನ ಶಿಕ್ಷೆ ಪಡಿಸುವಂಥದ್ದು ನಮ್ಮ ಜಾಬ್ದಿದೆ. ಸೊ ಯಾರು ಆ ಥರ ಇದ್ದಾರೆ ಅವ್ರ ಹತ್ರ ನಾವು ಅಣ್ಣ ಬಾ ಕೂತ್ಕೋ, ಚೆನ್ನಾಗಿದೆಯಾ, ಕಾಫಿ ಕುಡ್ದಿದ್ಯಾ, ನೀನು ಆರಾಮಾಗಿದೆಯಾ ಅಂತ ಕುಡಿದ್ರೆ ಅದು ವರ್ಕ್ ಆಗಲ್ಲ. ಅಂದ್ರೆ ಪರಿವರ್ತನೆಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಸ್ ಸರ್. ಸರ್ ಹಾಗೇನೆ ನಿಮ್ಮ ಒಂದು ಸಕ್ಸಸ್ ಸ್ಟೋರೀಸ್ನೆಲ್ಲ ಗಮನಿಸ್ತಾ ಬಂದ್ರೆ ನಮಗೆ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಕೂಡ ನೆನಪಾಗುತ್ತೆ. 7 years ಕನ್ವಿಕ್ಷನ್ ಕೂಡ ಆಗುತ್ತೆ. ಹೇಗೆ ಆ ಪ್ರಕರಣವನ್ನ ಬೇಯಿಸಿದ್ ಹೇಗೆ, ಅದರಲ್ಲಿ ನೀವು ಪ್ರಮುಖವಾಗಿ ತೆಗೆದುಕೊಂಡಂತ ಕಾರ್ಯತಂತ್ರಗಳೇನು, ಹೌ ಡಿಡ್ ಯು ಡೂ ದಟ್ ಜಾಬ್?